ಎಡನೀರು ಕ್ಷೇತ್ರದಲ್ಲಿ ಮಠದಲ್ಲಿ ಚಾತುರ್ಮಾಸ್ಯಕ್ಕೊಂದು ತಾಳಮದ್ದಲೆ ಸಪ್ತಾಹ ಓಕೆ ಕೀಲಾರು ಪ್ರತಿಷ್ಠಾನದಿಂದ ನಾವು 45 ವರ್ಷದಿಂದ ಅಲ್ಲಿ ಭಾಗವಹಿಸಿ ನಮ್ಮನ್ನು ಬೆಳೆಸಿದ ಸಂಸ್ಥಾನದು ಕಲೆ. ಒಬ್ಬ ಕಲಾವಿದನಿಗೆ ಅವಕಾಶ ಕೊಟ್ಟು ಬೆಳೆಸಿದ್ದು. ನಾನು ಪರಮ ಗುರುಗಳಾದ ಕೇಶವಾನಂದ ಭಾರತಿಗಳನ್ನು ನೆನಪಿಸ್ತೇನೆ, ಸಚ್ಚಿದಾನಂದ ಭಾರತಿಗಳನ್ನು ನೆನಪಿಸ್ತೇನೆ. ಅಲ್ಲಿ ಒಂದು ಸುಭದ್ರ ಕಲ್ಯಾಣ ಪ್ರಸಂಗ, ನನ್ನಂತ ಅರ್ಜುನ ಸನ್ಯಾಸದ ಪಾತ್ರ. ಅಲ್ಲಿ ಇನ್ನೊಂದು ಕೃಷ್ಣನ ಪಾತ್ರ ಮಾಡಿದವರು ಈ ಹೊಗಳಿಕೆಯನ್ನು ಹೇಳಿದರು, ಸಂಸ್ಥಾನದ ಹೊಗಳಿಕೆಯನ್ನು. ಅದು ಮರುದಿವಸ ಮರುದಿವಸ ವೈರಲ್ ಆಯಿತು. ನನ್ನ ಅರ್ಜುನ ಇವತ್ತು ನಾನು ಹೇಳ್ತೇನೆ, ಯಕ್ಷಗಾನದ ವಿದ್ವಾಂಸರು, ಜ್ಞಾನಿಗಳು, ವೇದವಿದರು, ಮಠದ ವಿದ್ವಾಂಸರು ಕೂತು ಆ ವಿಡಿಯೋವನ್ನು ನೋಡಿ. ಓಪನ್ ಚಾಲೆಂಜ್ ಅಲ್ಲ, ವಿನಂತಿ. ನಾನು ಚಾಲೆಂಜ್ ಮಾಡೋದಿಲ್ಲ, ವಿದ್ವಾಂಸರಿಗೆ ಮಾಡಬಾರದು. ನನ್ನ ಬಾಯಿಯಿಂದ ಒಂದು ಅಬದ್ಧ ಶಬ್ದ ಬಂದರೆ ಅದಕ್ಕೆ ಬದ್ಧನಿದ್ದೇನೆ, ಯಕ್ಷಗಾನದಿಂದ ನಿವೃತ್ತಿ. ಒಂದು ಶಬ್ದ ಅಬದ್ಧ ಬಂದರೆ, ಒಂದು ಮಠವನ್ನು ಅಥವಾ ಒಂದು ಆದರ್ಶವನ್ನು, ರಾಮನ ಆದರ್ಶವನ್ನು ಅಥವಾ ಕಲೆಯ ಆದರ್ಶಕ್ಕೆ ನಾನು ಭಂಗ ತಂದಿದ್ದೇನೆ ಆ ಅರ್ಥಗಾರಿಕೆಯಲ್ಲಿ ಅಂತ ವಿದ್ವಾಂಸರು ನಿರೂಪಿಸಬೇಕು. ಯಾರೋ ಅಲ್ಲ, ಫೇಸ್ಬುಕ್ ಶೂರರಲ್ಲ, ವಾಟ್ಸಪ್ ಶೂರರಲ್ಲ. ಒಬ್ಬರು ನೀಲ್ಚಾರಿನವರು, ಯಾರೋ ಶಿವರಾಜ, ಯಾರೋ ಇಲ್ಲಿ ವೇಣೂರಿನವರೊಬ್ಬರು ಪ್ರೌಢರು, ಅವರು ಹಾಗೆಂತ ಅವರು ಬಾಲ್ಯ, ಯಾರೊಬ್ಬರು ಪುಚ್ಚೆಪ್ಪಾಡಿ, ಇಂಥದ್ದು ತುಂಬ ಉಂಟು. ಒಬ್ಬ ಸಂದೀಪನಿ, ಕಮೆಂಟುಗಳು ತುಂಬ ಉಂಟು. ಇವರು ಏನು ಕಮೆಂಟ್ ಮಾಡಿದರು? ಸುಸಂಸ್ಕೃತರು ಸಮಾಜದಲ್ಲಿ ಒಂದು ಮಠದ ಶಿಷ್ಯರು, ಏನು ನಾನು ಮಠದ ಶಿಷ್ಯ ಅಲ್ವಾ? ನಮ್ಮಲ್ಲಿ ಪಾದ ಕಾಣಿಕೆ ಉಂಟು, ನಮ್ಮದು ಕೂಟು ಕುಟುಂಬ, ನಾವು ವರ್ಮುಡಿ ಜ್ಯೋತಿಷ ಫ್ಯಾಮಿಲಿ, ನಮ್ಮಲ್ಲಿ ಮನೆ ಹಣ ಕೊಡೋದುಂಟು. ನನ್ನ ಬರ್ತ್ಡೇಗೆ ನೀವು ನಿನ್ನೆ ನಿಮ್ಮ ಬರ್ತ್ಡೇಯನ್ನು ಅಪೂರ್ವವಾಗಿ ಆಚರಿಸಿದ್ರಿ. ನನ್ನ ಬರ್ತ್ಡೇ ನಾನು ಬದಿಯಡ್ಕದಲ್ಲಿರುವ ಭಾರತೀ ವಿದ್ಯಾಪೀಠದಲ್ಲಿ 400 ಮಕ್ಕಳಿಗೆ ಸಿಹಿ ಊಟ ಕೊಟ್ಟು ಆಚರಿಸ್ತಾ ಇದ್ದೇನೆ, ಪ್ರಚಾರಕ್ಕೆ ಹೇಳೋದಲ್ಲ. ಹಾಗಾದರೆ ನನ್ನ ಮಠದ ಶ್ರದ್ಧೆಗೆ ಏನು ಇವರದ್ದು ಕೊಡುಗೆ ಏನು? ಪೆರ್ಲದಲ್ಲಿರುವ ಬಜಕುಡ್ಲು ಗೋಶಾಲೆಗೆ ನಮ್ಮ ಕುಲಪುರೋಹಿತರು ಹೇಳಿದಾಗೆ, ನಮ್ಮ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಆಗುವಾಗ ಆ ಗೋಶಾಲೆಗೆ ನಮ್ಮದು ದೇಣಿಗೆ ಉಂಟು. ಯಾರು ಗುರುತಿಸಿದರು? ನಾನು ಪ್ರಚಾರಕ್ಕೆ ಹೇಳ್ತಾ ಇಲ್ಲ. ಉತ್ತರ ಕನ್ನಡದ 2 ತಾಳಮದ್ದಲೆಯನ್ನು ನಿಲ್ಲಿಸಿದರು ಈ ಅರ್ಜುನ ಮಾಡಿದ್ದಕ್ಕೆ ಬೇಕಾಗಿ. ಇವತ್ತು ಹೇಳ್ತೇನೆ, ಆ ಕ್ಲಿಪ್ಪಿಂಗ್ಸು, ಅದನ್ನು ಇಡೀ ತಾಳಮದ್ದಲೆಯನ್ನು, ನನ್ನ ಅರ್ಥಗಾರಿಕೆಯನ್ನು ಕೇಳಬೇಕು ಆಕ್ಷೇಪ ಮಾಡುವವರು. ಹಾಗಾದರೆ ಯಾರು ಸಮಾಜದಲ್ಲಿ ಸಭ್ಯರು? ಮೊನ್ನೆ ಒಬ್ಬರು ಈ ಪ್ರಕರಣಕ್ಕೊಬ್ಬರು ಹಾಕೋದು, ಒಬ್ಬರು ಮಂಜುನಾಥ್ ಅಂತ ಹೇಳುವವರು ಗೋಪಾಲನ ಅಲ್ಲಿ ರಾಮನನ್ನು ನಿಂದಿಸಿದವನಿಗೆ, ಅಶೋಕನಿಗೆ ಈ ಬನ್ಸು ಬಂತು ಅಂತ. ಓಕೆ, ಇವರು ಯಾವ ಮಠದ ಶಿಷ್ಯರು? ಹಾಗಾದರೆ ಇವರು ಯಾವ ಮಠದ ಶಿಷ್ಯರು ಅಂತ ಹೇಳ್ತಾರೋ ಆ ಮಠಕ್ಕೆ ಅಪಚಾರ ಮಾಡುವುದಲ್ವ? ಆ ಮಠದ ಕುರಿತಾಗಿ ನಮ್ಮ ಶ್ರದ್ಧೆಯ ಮೇಲೆ ಇವರು ಹೊಡೆಯುವುದಲ್ವ? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಠ ಮಾನ್ಯವನ್ನು ಗೌರವಿಸುವ ಶ್ರದ್ಧೆಯಲ್ಲಿ ಬಂದಿದ್ದೇನೆ ಸ್ವಾಮಿ RSSನಿಂದ. ನನಗೆ ಕನ್ನಡ ಸ್ವಾಮಿಗಳು ಪೂಜ್ಯರೇ, ನನಗೆ ಒಡಿಯೂರು ಸ್ವಾಮಿಗಳು ಪೂಜ್ಯರೇ, ವಜ್ರದೇಹಿ ಸ್ವಾಮಿಗಳು ಪೂಜ್ಯರೇ. ಅವರು ಕಾವಿ ಧರಿಸಿದ್ದಾರೆ, ನಾನು ಅವರನ್ನು ನಮಸ್ಕರಿಸ್ತೇನೆ. ಅವರಿಗೆ ನನಗೆ ಮಠಾಧಿಪತಿಗಳ ದ್ವೇಷ ಇಲ್ಲ. ನಾನು ಎಲ್ಲ ಮಠಮಾನ್ಯಗಳು ಹತ್ತಿರದವನೇ. ಅದು ಯಾವುದೋ ಒಂದು ಪಂಥದಿಂದ ಮತದಿಂದ ಅಲ್ಲ, ನಮ್ಮ ದೇಶದ ಅಸ್ಮಿತೆಯನ್ನು ಸಾರುವವರು ಅವರು. ಇವರು ಏನು ಮಾಡ್ತಾ ಇದ್ದಾರೆ ಹಾಗಾದರೆ? ನನ್ನನ್ನು ಯಾಕೆ ಇವರ ಯಾರ ಒಟ್ಟಿಗೂ ನನಗೆ ವ್ಯವಹಾರ ಇಲ್ಲ. ಈ ಸಂದರ್ಭ ಬಂದಾಗ ಹೇಳ್ತೇನೆ, ಇದು ಭಾವುಕತೆ ಅಲ್ಲ, ನನ್ನ ವಿವೇಕ. ಈಗಲೂ ಹೇಳ್ತೇನೆ, ನಾನು ಹೊಸನಗರ ಮೇಳದಲ್ಲಿದ್ದೆ 7 ವರ್ಷ. ಆವಾಗ ರಾಮಾಯಣ ಸತ್ರ ಮತ್ತು ವಿಶ್ವ ಗೋ ಸಮ್ಮೇಳನದ ಸಂದರ್ಭಗಳು. ಪ್ರತಿ ದಿವಸ ನಾವು ವಿಶ್ವ ಗೋ ಸಮ್ಮೇಳನ, ಅದರ ಬಗ್ಗೆ ನಾನೇ ಧನ್ಯವಾದ ಹೇಳುತ್ತಿದ್ದದ್ದು. ಅದರ ಬಗ್ಗೆ ನಾನು 10 ನಿಮಿಷ ತಗೊಳ್ತಿದ್ದೆ, 15 ನಿಮಿಷ. ರಾಘವೇಶ್ವರ ಭಾರತಿಗಳು ಈ ಗೋವಿನ ಬಗ್ಗೆ ಏನು ಸಂಸ್ಥಾನ ನಡೀತಾ ಇದೆ. ನಾವು ಮೇಳದ ವತಿಯಿಂದ 108 ಗೋಸೇವೆ, ಒಂದು ಗೋಸೇವೆಗೆ ಆವಾಗ 3000 ಅಂತ ಇದ್ದದ್ದು ಕಾಣಿಕೆ. ಒಟ್ಟು ಆ ತಿರುಗಾಟಗಳಲ್ಲಿ ಎಷ್ಟು ಪ್ರದರ್ಶನ ಆಗಿದೆ 200ರ ಮೇಲೆ ಗುಣಿಸು 108 ಗೋಸೇವೆ ಕೊಡಬೇಕು ಅಂತ ನಾವು ಗುಣಿಸು ಎಷ್ಟು ಗೋಸೇವೆಯ ಇದನ್ನು ನಮ್ಮ ಮೇಳದ ವತಿಯಿಂದ ನಮ್ಮ ಯಜಮಾನರು ಇದನ್ನು ಕೊಟ್ಟಿದ್ದಾರೆ. ಬೊಂಬೈಗೆ ಹೋಗಿದ್ದೆವು, ಕರೆಸಿದರು. ಅಲ್ಲಿ ಪ್ರಕಾಶ್ ಭಟ್ರು ಅಂತ TG ರಾಜಾರಾಮಣ್ಣ ಅಣ್ಣ, ಅಲ್ಲಿ ರಾಘವೇಶ್ವರ ಭಾರತಿಗಳು ಬಂದಿದ್ದರು ಸಂಸ್ಥಾನದವರು.
ಆ ದಿವಸ ನಾನು ಮಠದ ಗೋ ಸಮ್ಮೇಳನ ಮತ್ತು ರಾಮಾಯಣ ಸಮ್ಮೇಳನದ ಬಗ್ಗೆ ಒಂದು ಮಾಹಿತಿ, ಅದರ ದಿಕ್ಸೂಚಿ ಭಾಷಣಕ್ಕೆ ಅವಕಾಶ ಕೊಟ್ಟರು ಪೂಜ್ಯ ಸ್ವಾಮೀಜಿಯವರು. ಬಂಟರ ಭವನದಲ್ಲಾಗಿತ್ತು ಕುರ್ಲದಲ್ಲಿ. ಸಭೆ ಎದ್ದು ನಿಂತು ಚಪ್ಪಾಳೆ ಬಡಿಯಿತು. ನನ್ನ ಭಾಷಣಕ್ಕೆ ಬಡದದ್ದಲ್ಲ, ಅದು ಪೂಜ್ಯ ಸ್ವಾಮೀಜಿಯವರ ಗೋಸೇವೆ ವಿಶ್ವ ಗೋ ಸಮ್ಮೇಳನದ ಕಲ್ಪನೆ ಏನು ಅಂತ ನನ್ನ ನಿರೂಪಣೆಗೆ. ಯಾರಾದರೂ ಹೇಳಿದ್ರಾ ಇದನ್ನು? ಹೇಳಿದ್ರಾ? ಹೇಳಲಿಲ್ಲ. ಇವರು ನನ್ನ ಅರ್ಜುನ ಸನ್ಯಾಸದಲ್ಲಿ ನಾನು ಒಂದು ನಾಳೆ ಮಾಡಿ ನಾಡ್ದು ಮಾಡಿ ನನಗೆ ಸಮಯ ಬೇಕು, ಪುರುಸೊತ್ತು ಬೇಕು. ಯಾವ ಭಾರತದಲ್ಲಿರುವ ವಿದ್ವಾಂಸರು ಬರಲಿ, ಅಥವಾ ನಮ್ಮಲ್ಲಿ ಯಕ್ಷಗಾನದ ದೊಡ್ಡ ಪ್ರಭಾಕರ ಜೋಶಿಯವರು ಇದ್ದಾರೆ, ಉಮಾಕಾಂತ ಭಟ್ರಂತಹ ವಿದ್ವಾಂಸರಿದ್ದಾರೆ, ಕಲಾವಿದರಿದ್ದಾರೆ, ವೇದವಿದರು ಕೂತ್ಕೊಂಡು ನನ್ನ ಅರ್ಜುನನಲ್ಲಿ ನೀವು ಇದು ಹೇಳಿದ್ದು ತಪ್ಪು ಅಂತ ಹೇಳಿ ನಿವೃತ್ತಿ. ನಾನು ಸುಮ್ಮನೆ ಎಲ್ಲೇ ಕೂತ್ಕೊಂಡು ಮೂಲೆಯಲ್ಲಿ ಮಾತಾಡೋದಲ್ಲ, ಅತ್ಯಂತ ವೀಕ್ಷಕರಿರುವಂತಹ ಕಹಳೆ ನ್ಯೂಸಿನಲ್ಲಿ ನಾನು ಹೇಳುವಂಥದ್ದು. ಯಾವುದೋ ಸಂದರ್ಭವನ್ನು ಯಾವುದೋ ಮನೋಧರ್ಮದಲ್ಲಿ ಮಾತಾಡಿಕೊಂಡು ಹೋಗ್ತಾ ಇದ್ರೆ ಓಕೆ. ಹಾಗೆಂದ ನೈತಿಕ ಬೆಂಬಲ ಕೊಟ್ಟವರು ಬಹಳ ಮಂದಿ. ನೈತಿಕ ಬೆಂಬಲ ರಾಘವ ನಂಬ್ಯಾರಿಂದ ತೊಡಗಿ ಬ್ರಹ್ಮಾವರದ ಹರಿಕೃಷ್ಣ ಹೊಳ್ಳರಿರ್ಬೋದು, ಇನ್ನು ಅನೇಕ ಮಂದಿ ಬರಹದ ಮೂಲಕವಾಗಿ, ವಾಟ್ಸಪ್ಪಿನ ಮೂಲಕವಾಗಿ. ಬೇಡ, ನೀವು ಒಂದು ಹೇಳ್ತೇನೆ, ಇದು ವಿನೋದ ಅಲ್ಲ. ಒಂದು ಜೋಶಿಯವರ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಕ್ಕೆ ಮಾನ್ಯ ವಿಶ್ವೇಶ್ವರ ಭಟ್ರು, ವಿಶ್ವವಾಣಿ ಸಂಪಾದಕರು, ನಾವು ಬರಹದ ಮೂಲಕವಾಗಿ ಇದರಿಂದ ಗೋಷ್ಠಿಯಲ್ಲಾಯಿತು. ಚರ್ಚೆ, ಅಭಿಪ್ರಾಯ ವ್ಯತ್ಯಾಸಗಳು, ನಾನು ಭಿನ್ನಾಭಿಪ್ರಾಯ ಅಂತ ಹೇಳೋದಿಲ್ಲ, ಇದು ಇರುವುದು. ಕೊನೆಗೆ ಹಾರ್ದಿಕವಾಗಿ ನಾವು ಅದನ್ನು ಕೂತು ಚರ್ಚಿಸುವಂತಾಯಿತು. ನಾವು ಹೇಳಿದೆವು, ಅವರು ಫಾರಿನಿಗೆ ಹೋದರು, ಮತ್ತು ಅವರ ಮೂಲಕವೇ ಸಂದೇಶ ಬಂತು, ಭಿನ್ನಾಭಿಪ್ರಾಯಗಳು ಬೇಡ ಅಂತ. ನಮಗದನ್ನು ಬೆಳೆಸುವ ಮನೋಧರ್ಮ ಏನಿಲ್ಲ. ಅದು ಹಾರ್ದಿಕವಾಗಿ ಅಲ್ಲಿಗೆ ನಂದಿತ್ತು. ಗಾಳಿ ಹಾಕಿದ್ರಲ್ಲ ಬೆಂಕಿ ಉರಿಯುವುದು, ಅದು ಅಲ್ಲಿಗೆ ನಂದಿತ್ತು. ಯಾರು ಎಣ್ಣೆ ಹಾಕಲಿಲ್ಲ, ಯಾರು ಗಾಳಿ ಹಾಕಲಿಲ್ಲ, ನಂದಿತ್ತು. ಅವರು ಈ ಶಿಳ್ಳೆ ಚಪ್ಪಾಳೆ ಪ್ರಕರಣಕ್ಕೆ ವಿಸ್ತೃತವಾದ ಲೇಖನ ಬರೆದರು. ನನ್ನ ಏನು ನಿರ್ಣಯ ಉಂಟು, ನನ್ನ ಭಾವನೆಗಳೇನುಂಟು, ಅದನ್ನು ಅವರು ಒಪ್ಪಿಕೊಂಡು ಬರೆದರು. ನಾನು ಅವರಿಗೆ ಕಮೆಂಟ್ ಹಾಕಿದೆ, ನನ್ನನ್ನು ಅರ್ಥ ಮಾಡಿದ್ರಿ, ನಿಮಗೆ ಅನಂತ ಧನ್ಯವಾದಗಳು ಅಂತ. ಅದನ್ನು ಬೇರೆ ಹೇಳಿದರು ಅವರು. ಇದು ಗಾನ ಭಟ್ರ ಹತ್ರ ಅಶೋಕ ಭಟ್ರ ನನಗೆ ಧನ್ಯವಾದ ಹೇಳಿದರು. ನಾನು ವಿಶ್ವೇಶ್ವರ ಭಟ್ರ ದ್ವೇಷ ಅಲ್ಲ, ಅವರು ಅಶೋಕ ಭಟ್ರನ ದ್ವೇಷ ಅಲ್ಲ. ಯಾವುದೋ ಒಂದು ಪ್ರಕರಣದಲ್ಲಿ ನಾವೇ ಚರ್ಚೆ ಮಾಡಿಕೊಂಡಿದ್ದೇವೆ. ಯಾವುದೇ ವಿಷಯಗಳಲ್ಲಿ ಒಂದು ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಚರ್ಚೆ ಮಾಡೋದು ಹೊರತು ಅದಕ್ಕೆ ಇನ್ಯಾವನೋ ಕೂತುಕೊಂಡು ಮೇಲಿನಿಂದ ಎಣ್ಣೆ ಸುರಿಯುವುದಲ್ಲ. ಇದು ಈ ಅತಿರೇಕಗಳು, ಈ ಜಲ್ಪಗಳು, ಇದು ಯಾಕೆ ಬರ್ತದೆ? ಓಕೆ. ಕಲಾವಿದರಿಗೆ ಬೆಂಬಲ ಮಾಡಬೇಕು ಅಂತ ಹೇಳ್ತೀರಿ ಸರ್ ನೀವು. ಈ ಪ್ರಕರಣ ನಡೆದ ಬೆನ್ನಿಗೆ ಒಬ್ಬ ಸರ್ಕಸ್ ಹಾಸ್ಯಗಾರ ಒಂದು ಮೇಳದಲ್ಲಿ ಯಾರಾದರೂ ಚಪ್ಪಾಳೆ ಬೇಡದು, ನನಗೆ ಚಪ್ಪಾಳೆ ಬೇಕು, ನೀವು ಹೊಡಿರಿ ಹೇಳ್ತಾ ಇದ್ದಾನೆ. ಹಾಗಾದರೆ ಅವನಿಗೆ ಅವನ ಪಾತ್ರಕ್ಕೆ ಪ್ರಸಂಗದ ಬಂಡವಾಳ ಇಲ್ಲ ಅಂತ ಆಯ್ತು ನೋಡಿ. ಆ ದಿವಸ ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ಳಿಕ್ಕೆ ನನ್ನ ಪ್ರಕರಣವನ್ನು ತೆಕ್ಕೊಂಡ. ಕಲಾವಿದನಿಗೆ ಸಾಮರ್ಥ್ಯ ಇಲ್ಲ ಅಂತ ಅರ್ಥ, ಅವನ ಹಾಸ್ಯವನ್ನು. ಅದಕ್ಕೆ ಇನ್ನೊಬ್ಬ ವೇಷಧಾರಿ ಎದ್ದು ಬಂದು ಹೇಳುದು, ಇದರಲ್ಲಿ ಕಂಬಳದ ವಿಷಯ ಉಂಟ ಅಂತ. ಆ ವೇಷಧಾರದ್ದು ಮೊನ್ನೆ ಬಂತು ಎದ್ದು. ಒಬ್ಬ ಬಡಗಿನ ಮೇಳದ, ಒಬ್ಬ ಬಯಲಾಟ ಮೇಳದ ಒಬ್ಬ ಕಿರೀಟ ವೇಷಧಾರಿ, ಒಬ್ಬ ಹಾಸ್ಯಗಾರನೊಟ್ಟಿಗೆ ಯಾರಾದರೂ ಚಪ್ಪಾಳೆ ಬೇಡ ಅಂತ ಹೇಳಿದ ಮೂರ್ಖ. ಶಬ್ದ ಪ್ರಯೋಗ ಹೇಗುಂಟು? ಹಾಗಾದ್ರೆ ಇವರು ಏನನ್ನು ಆಲೋಚನೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಅವನ ಹತ್ರವೂ ಬಂಡವಾಳ ಇಲ್ಲ ಅಂತ ಆಯ್ತಲ್ಲ. ಅವ ವಹಿಸಿದ ಪಾತ್ರಕ್ಕೆ, ಅವ ವಹಿಸಿದ ಪಾತ್ರದಲ್ಲಿ ಹೇಳ್ಬೋದಾ? ಅದನ್ನು ಹೇಳ್ಬೋದಾ? ಅಥವಾ ಇಲ್ಲಿ ಸರ್ಕಸ್ ಹಾಸ್ಯಗಾರ ಹೇಳ್ಬೋದಾ? ಅದು ಪಾತ್ರದ ಮಾತು. ಆ ಕಲಾವಿದ, ಈಗ ನೀವು ಮೂಲ ಪ್ರಶ್ನೆ ಕೇಳಿದ್ರಿ, ಕಲೆಗೆ ಅವಮಾನ ಮಾಡಿದ್ರಿ ಅಂತ. ಈಗ ಈ ಕಲಾವಿದ ಏನು ಮಾಡಿದ ಕಲೆಗೆ? ಓಕೆ. ಆ ಬಡಗಿನ ವೇಷಧಾರಿ ಏನು ಮಾಡಿದ ಕಲೆಗೆ? ಹಾಗೆ ಅಂತ ನನ್ನನ್ನು ಪ್ರೀತಿಸಿದ ಬಡಗುತಿಟ್ಟಿನ ಮೊನ್ನೊಬ್ಬರ ಅಂಕೋಲದಕ್ಕೊಬ್ಬ ದೊಡ್ಡ ಕಲಾವಿದರ ಜೊತೆಗೆ ಹೋದೆ. ಆ ಕಲಾವಿದರು ತುಂಬ ಪ್ರೀತಿಯಿಂದ, ಅಶೋಕ್ ಭಟ್ರೆ ಟೆನ್ಷನ್ ಮಾಡಬೇಡಿ, ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ಬಟ್ ನಿಮ್ಮ ಬಗ್ಗೆ ಅಪಾರವಾದ ಅಭಿಮಾನ ಇದ್ದವರು, ಮತ್ತು ಅಲ್ಲಿ ಆದಂತಹ ದೇವಿ ಮಹಾತ್ಮೆ ಇತ್ಯಾದಿಗಳಲ್ಲಿ ಏನು ಶಿಲ್ಲೆಗಳು ಬಂದಿದೆ, ಇವರು ಬಿ ಗ್ಯಾಂಗಿನವರು ಅಂತ ಅವರೇ ಹೇಳಿದರು ಸ್ಥಳೀಯರಲ್ಲಿ. ಓಕೆ. ಸೊ ಇಲ್ಲಿ ಆಗದ ಕಾರಣ ಇಲ್ಲಿ ಯಾರು ಈ ಬರೀತಾರೆ, ಅಥವಾ ಅಮಾಸ ಬೈಲಿನಲ್ಲಿ ಪೊಲೀಸರಿಗೆ ಬಂದಂತಹ ಮಾಹಿತಿಯಂತೆ ನನ್ನನ್ನು ಟಾರ್ಗೆಟ್ ಮಾಡಿದಂತಹ ಬಿ ಗ್ಯಾಂಗ್ಗಳಿದ್ದಾರೆ, ಇನ್ನೂ ಕೆಲವರಿದ್ದಾರೆ. ನೀವು ಆಗ ಹೇಳಿದ ಹಾಗೆ ಒಟ್ಟು ಅದು ನನ್ನ ಏಳಿಗೆಯನ್ನು, ನನ್ನಲ್ಲಿರುವಂಥ ಒಂದು ಮನೋಬಲವನ್ನು, ಅಥವಾ ನಾನೊಂದು ಒಂಟಿ ಸಲಗದಾಗಿ ಹೋಗುವ ಜನ. ಹಾಗಾದ ಕಾರಣ ಅದು ನಂಜಿನಿಂದಲ ಅಥವಾ ಈ ಕಾರಣದಿಂದಲ ಈಗ ಮೊನ್ನೊಂದು ಶಬ್ದ ಹುಟ್ಟಿಕೊಂಡಿದೆ. ಮೋದಿಯವರ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ
ಕಾಕ್ರೋಜ್ ಅಂತ ಒಂದು ಹುಟ್ಟಿದೆ ಪಕ್ಷ, ಜಿರಳೆಗಳು. ಇದು ಯಕ್ಷಗಾನದ ಕಾಕ್ರೋಜ್ ಅಂತ ನನಗೆ ನಿನ್ನೆಯಿಂದ ಆಗ್ತಾ ಉಂಟು. ಜಿರಳೆಗಳು ನನ್ನ ಏಳಿಗೆಯನ್ನು ಸಹಿಸಲಿಕ್ಕಾಗದೆಯೋ ಅಂತ ನನಗೆ ಬೇರೆ ಶಬ್ದ ನನಗೆ ಸಿಗಲಿಲ್ಲ ನಿನ್ನೆ ನೆನಪಾಗುವಾಗ, ಹಾಗೆ ಅನ್ನಿಸ್ತಾ ಉಂಟು.